ಮನೆಯ ಊಟದ ರುಚಿಯೇ ಬೇರೆ ಅಲ್ವಾ? ಇವತ್ತಿನ ಊಟಕ್ಕೆ 2 ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿರುವಂತಹ ರುಚಿಕರವಾದ ಅಡುಗೆಗಳು. ಸರಳ ಪದಾರ್ಥಗಳಿಂದ ಮನೆಯಲ್ಲಿ ಮಾಡಬಹುದಾದಂತಹ 2 ಅದ್ಭುತವಾದ ರೆಸಿಪಿಗಳು. ರುಚಿ ಮಾತ್ರ ಸೂಪರು, ಅನ್ನಕ್ಕೆ ಅಂತೂ ಸೂಪರ್ ಕಾಂಬಿನೇಷನ್. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಯ್ ಆಲ್, ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ನೀವು? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು 2 ರೆಸಿಪಿಯೊಂದಿಗೆ ಬಂದಿದ್ದೇನೆ. ಒಂದು ಹೀರೆಕಾಯಿಯ ಹುಳಿಯನ್ನು ತೋರಿಸ್ತಾ ಇದ್ದೇನೆ. ಅದರ ಜೊತೆಗೆ ಉದ್ದಿನ ಕಾಳು, ಫುಲ್ ಅಂದರೆ ಉದ್ದಿನ ಬೇಳೆ ಅಲ್ಲ, ಉದ್ದಿನ ಕಾಳಿನಿಂದ ಮಾಡಿರುವಂತಹ ಒಂದು ಚಟ್ನಿಯ ರೆಸಿಪಿ. ಸ್ವಲ್ಪ ಡಿಫ್ರೆಂಟಾಗಿ ರೀತಿಯಲ್ಲಿ ಮಾಡಲಿಕ್ಕಿದ್ದೇನೆ. ಖಂಡಿತ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋಗೆ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಹೀರೆಕಾಯಿಯನ್ನು ಕುಕ್ಕರಲ್ಲಿ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಹೆಸರು ಬೇಳೆಯನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಬೇಯ್ತಾ ಇರಲಿ. ಇವಾಗ ಒಂದು ಒಳ್ಳೆಯ ಮಸಾಲೆಯನ್ನು ಮಾಡ್ಕೊಳ್ಳೋಣ. ಅರ್ಧ ಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಅದರ ಜೊತೆ 1 ಚಮಚದಷ್ಟು ಖಾರದ ಪುಡಿ ಮತ್ತು ಹುಣಸೆಹಣ್ಣು, ಇವಿಷ್ಟೇ ಬೇಕಾಗಿರುವಂತಹ ಮಸಾಲೆಯ ಪದಾರ್ಥಗಳು. ಅವೆಲ್ಲವನ್ನು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಬಿಕೊಂಡಿದ್ದೇವೆ. ಇವಾಗ ಬೇಯಿಸ್ಕೊಂಡಾಗಿದೆ. ಇವಾಗ ನೋಡಿ ಕುಕ್ಕರಿಂದ ನಾನು ಒಂದು ಬೌಲಿಗೆ ಶಿಫ್ಟ್ ಮಾಡಿದ್ದೇನೆ ಬೇಳೆ ಮತ್ತು ಹೀರೆಕಾಯಿ, ಆಲೂಗಡ್ಡೆ. ಇಲ್ಲಿ ಯಾವುದೇ ರೀತಿ ಈರುಳ್ಳಿ, ಬೆಳ್ಳುಳ್ಳಿ ಏನೂ ಬಳಸ್ತಾ ಇಲ್ಲ ನಾನು. ನೋ ಆನಿಯನ್, ನೋ ಗಾರ್ಲಿಕ್, ವೆರಿ ಈಸಿ ಮತ್ತು ಬಿಗಿನರ್ ಫ್ರೆಂಡ್ಲಿ ರೆಸಿಪಿ ಅಂತಲೇ ಹೇಳ್ಬೋದು. ನೀರೆಷ್ಟು ಬೇಕೋ ಅಷ್ಟು ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇವೆ. ಈರುಳ್ಳಿ ಹಾಕಿಬಿಟ್ಟು ಮಾಡುವಂಥದ್ದು ನಾನು ಲಾಸ್ಟ್ ವ್ಲಾಗಲ್ಲಿ ಹಿಂದಿನ ನಮ್ಮ ಚಾನಲಲ್ಲಿ ತೋರಿಸಿದ್ದೆ. ಹಾಗಾಗಿ ನಾನು ಅದು ಇವತ್ತು ಆನಿಯನ್, ಗಾರ್ಲಿಕ್ ಇಲ್ಲದೇ ಮಾಡ್ತಾಯಿದ್ದೀನಿ. ಇದು ನಮ್ಮ ಕೊಂಕಣಿ ಶೈಲಿಯ ರೆಸಿಪಿ. ಇವಾಗ ಮಸಾಲೆ ಮಾಡಿಟ್ಕೊಂಡಿರುವಂಥದ್ದನ್ನು ಇಲ್ಲಿ ಹಾಕ್ತಾ ಇದ್ದೇವೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಸಾಂಬಾರು ಪದಾರ್ಥಗಳನ್ನು ಹುರಿಲಿಕ್ಕಿಲ್ಲ, ಏನೂ ಇಲ್ಲ. ತುಂಬಾ ಸುಲಭವಾಗಿ ಆಗುವಂತಹ ರೆಸಿಪಿ ಇದು. ಇವಾಗ ಇದು ಚೆನ್ನಾಗಿ ಕುದಿಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಒಳ್ಳೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ತುಂಬಾ ಸಿಂಪಲ್. ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ 1 ಚಮಚದಷ್ಟು. ಅದಕ್ಕಾದ ನಂತರ ಅದಕ್ಕೆ ಸಾಸಿವೆ ಹಾಕೋತಾ ಇದ್ದೀವಿ. ಸಾಸಿವೆ ಚಟಪಟ ಅಂದ ಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು. 2 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀವಿ. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ಮೇಲೆ ಇದನ್ನು ಇವಾಗ ಹುಳಿಗೆ ಹಾಕಿದರೆ ನಮ್ಮ ಹೀರೆಕಾಯಿ ಹುಳಿ ರೆಡಿ ಆಗುತ್ತೆ. ನೋಡಿ ತುಂಬಾ ಸಿಂಪಲ್. ಅದು ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್. ಇವಾಗ ನೋಡಿ ಇದು ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ. ಹೀರೆಕಾಯಿ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಬೇರೆ ತರಕಾರಿಗಳಲ್ಲೂ ಸೇಮ್ ಇದೇ ರೀತಿಯಾಗಿ ಮಾಡ್ಕೊಳ್ಬೋದು. ಇದು ನನ್ನ ಸ್ಯಾಟರ್ಡೇ ವ್ಲಾಗ್ ಆಗಿತ್ತು. ನಾನು ಸ್ಯಾಟರ್ಡೇ ವ್ಲಾಗಿಂದ ಇವಾಗ ಸಂಡೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಡೇ ವ್ಲಾಗಲ್ಲಿ ನಾನು ಸಿಂಪಲ್ ಆದ ಒಂದು ಕಾಳು ಸಾರು ಮಾಡಿದ್ದೆ. ಅದರ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಅದರ ಜೊತೆಗೆ ಉದ್ದಿನ ಕಾಳಿನಿಂದ ಮಾಡುವಂತಹ ಚಟ್ನಿಯ ರೆಸಿಪಿಯನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ಇಲ್ಲಿ 2 ಚಮಚದಷ್ಟು ಎಣ್ಣೆಯಲ್ಲಿ 2 ಚಮಚದಷ್ಟು ಪುಟಾಣಿಯನ್ನು ಹಾಕ್ಕೋತಾ ಇದ್ದೀನಿ. ಕಡಲೆಪಪ್ಪು 1-2 ಚಮಚ ಹಾಕ್ಕೋತಾ ಇದ್ದೀನಿ. ಖಾರಕ್ಕೆ ಬೇಕಾಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6ರಿಂದ 7 ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಇಲ್ಲಿ ಬಳಸ್ಬೋದು. ನೋಡಿ 8 ಹಾಕ್ಕೊಂಡೆ ನಾನು. ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಇವೆಲ್ಲವನ್ನು ನಾವು ಹುರಿಬೇಕು. ಇವಾಗ ಇದಕ್ಕೆ ನಾವು 1 ಚಮಚದಷ್ಟು ಧನಿಯಾ ಕಾಳನ್ನು ಹಾಕ್ಕೋತಾ ಇದ್ದೇನೆ. ಅದರ ಜೊತೆಗೆ 1/4 ಸ್ಪೂನಷ್ಟು ಜೀರಿಗೆ. ಇವೆಲ್ಲವನ್ನು ಮೀಡಿಯಮ್ಗಿಂತ ಸಿಮ್ ಮಾಡಿಬಿಟ್ಟು ನಾನು ಇದನ್ನು ರೋಸ್ಟ್ ಮಾಡ್ತಾ ಇದ್ದೇನೆ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಇಲ್ಲಿ ಸ್ವಲ್ಪ ಜಾಸ್ತಿನೇ 1/4 ಕಪ್ಪಷ್ಟು ನಾನು ಉದ್ದಿನ ಕಾಳನ್ನು ಹಾಕ್ಕೊಂಡಿದ್ದೀನಿ. ಸಿಪ್ಪೆ ಸಮೇತವಾಗಿ ಮಾಡಿರುವಂತಹ ಬೇಳೆ ಇದು, ಆದರೆ ಸಿಪ್ಪೆ ಸಮೇತವಾಗಿ ಹಾಕ್ಕೊಂಡಿದ್ದೀನಿ. ತುಂಬ ಒಳ್ಳೆ ಘಮ ಘಮ ಅಂತ ಇದೆ. ಈ ಕಾಳಿನಿಂದ ಮಾಡಿರೋ ಚಟ್ನಿ ಅಂತೂ ಸೂಪರ್ ಆಗುತ್ತೆ. ಅನ್ನಕ್ಕೂ, ದೋಸೆಗೂ, ಚಪಾತಿಗೂ ಅಂತೂ ಸೂಪರ್ ಕಾಂಬಿನೇಷನ್. ಇವಾಗ ನೋಡಿ ಇದು ಫ್ರೈ ಎಲ್ಲ ಆಗಿದೆ. ಚೆನ್ನಾಗಿ ಉದ್ದಿನ ಕಾಳೆಲ್ಲ ಹುರ್ಕೊಂಡಿದ್ದೀವಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. 2ರಿಂದ 3 ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೇವೆ. ಇವೆಲ್ಲವನ್ನು ಇವಾಗ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿಕೊಳ್ಳೋಣ. ನೋಡಿ ಈ ರೀತಿಯಾಗಿ. ಇವಾಗ ಒಂದು ಒಳ್ಳೆ ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ಇವಾಗ ನಾನು ಒಂದು ಕಡಾಯಿಯಲ್ಲಿ ಒಂದು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಸಾಸಿವೆ ಮತ್ತು ಜಜ್ಜಿರುವಂತಹ ಬೆಳ್ಳುಳ್ಳಿ, ಒಂದು 5ರಿಂದ 6 ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಸಮೇತವಾಗಿ ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಇದು ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು 1-2 ಕಡ್ಡಿದ್ದು ಕರ್ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗೆಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಮಾಡಿಟ್ಟಿರುವಂತಹ ರುಬ್ಬಿಟ್ಕೊಂಡಿರುವಂತಹ ಚಟ್ನಿಯನ್ನು ಇದಕ್ಕೆ ಹಾಕ್ಕೋಬೇಕು.
ಒಗ್ಗರಣೆಯಲ್ಲಿ ಎಲ್ಲ ಚಟ್ನಿ ಮಿಕ್ಸ್ ಆಗಬೇಕು, ಚೆನ್ನಾಗಿ ಹುರ್ಕೊಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡಿ. ಮತ್ತು ಮಿಕ್ಸಿಯ ನೀರನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಕಿಬಿಟ್ಟು 2 ನಿಮಿಷಗಳ ಕಾಲ ಚೆನ್ನಾಗಿ ಕುದೀಲಿ. ಇದು ಇವಾಗ ದಪ್ಪ ಆಗಬೇಕು ನೋಡಿ. ಎಷ್ಟು ಬೇಗ ದಪ್ಪ ಕೂಡ ಆಗುತ್ತೆ ಇದು ರೂಮ್ ಟೆಂಪ್ರೇಚರ್ಗೆ ಬಂದ ಮೇಲೆ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೇವೆ. ಇದಕ್ಕೆ ಮೇಲ್ಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂತಹ 1 ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೋಬೇಕಾಗತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ. ಇದು ಸ್ಕಿಪ್ ಮಾಡ್ಕೊಳ್ಬೇಡಿ, ತುಂಬಾ ರುಚಿಯಾಗಿರುತ್ತೆ. ಅನ್ನಕ್ಕೆ ಜೊತೆಗಂತೂ ಕರುಮ್ ಅಂತ ಈರುಳ್ಳಿ ಹಸಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೆಡಿಯಾಗಿದೆ ಹೆಲ್ದಿ ಆ್ಯಂಡ್ ಡಿಲಿಷಿಯಸ್ ಪ್ರೋಟೀನ್ ರಿಚ್ ಉದ್ದಿನ ಕಾಳಿನ ಚಟ್ನಿ. ನಾನು ಇಲ್ಲಿ ಉದ್ದಿನ ಬೇಳೆ, ಸಿಪ್ಪೆ ಇರುವಂತಹ ಉದ್ದಿನ ಬೇಳೆನೇ ಬಳಸ್ತಿರುವಂಥದ್ದು. ಕಾಳಲ್ಲಿ ನೀವು ಬೇಕಿದ್ರೆ ಇಡೀ ಕಾಳನ್ನು ಕೂಡ ಸಿಪ್ಪೆ ಸಮೇತವಾಗಿ ಇದಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ರೆಡಿಯಾಗಿದೆ ಇದು. ಖಂಡಿತ ಒಮ್ಮೆ ಟ್ರೈ ಮಾಡಿ. 2 ಸಿಂಪಲ್ ರೆಸಿಪೀಸ್ ಹೇಗೆ ಇಷ್ಟ ಆಯಿತಾ ಇಲ್ವಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಲಂಚ್ ಟೈಮ್ ಆಗಿದೆ. ಇದು ನನ್ನ ಊಟದ ತಟ್ಟೆ. ಮೊದಲಿಗೆ ಬಿಸಿ ಬಿಸಿ ಅನ್ನ ಹಾಕೋತಾ ಇದ್ದೀನಿ. ಅನ್ನದ ಮೇಲೆ ತುಪ್ಪದ ಜೊತೆಗೆ ಈ ಚಟ್ನಿ, ಇವಿಷ್ಟೇ ಕೂಡ ಕಲಿಸ್ಕೊಂಡು ಊಟ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಈ ಚಟ್ನಿ ಅಂತೂ ನಾನು ಚಪಾತಿ ಹಾಕಿ ನನ್ನ ಮಗನಿಗೆ ಡಬ್ಬಿ ಕೂಡ ಹಾಕಿದ್ದೆ, ಈರುಳ್ಳಿ ಹಾಕದೆ. ಸೊ ಆ ಒಗ್ಗರಣೆನ ಮಾಡಿಬಿಟ್ಟು ಚಟ್ನಿಯನ್ನು ಈರುಳ್ಳಿ ಹಾಕದೆ ನಾನು ಚಪಾತಿಗೆ ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಕೊಟ್ಟಿದ್ದೆ. ತುಂಬಾ ಚೆನ್ನಾಗಿ ಅವನಿಗೆ ತುಂಬಾ ಇಷ್ಟ ಆಯಿತು. ಈ ಅಲಸಂಡೆ ಕಾಳು ಸಾರು ಜೊತೆಗಂತೂ ಚೆನ್ನಾಗಿ ಬರುತ್ತೆ ಈ ಕಾಂಬಿನೇಷನು. ಖಂಡಿತ ಒಮ್ಮೆ ಎಲ್ಲ ರೆಸಿಪೀಸ್ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ರೆಸಿಪೀಸ್ಗಳು ಇಷ್ಟ ಆಗಿದ್ದರೆ ಏನು ಮಾಡಬೇಕು ಹೇಳಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಒಂದು ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ನನಗೆ ಒಳ್ಳೆ ಮೋಟಿವೇಶನ್ ಕೊಡುತ್ತೆ ಮತ್ತಷ್ಟು ವಿಡಿಯೋ ಮಾಡಲು. ಹಾಗಾದರೆ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಮತ್ತಷ್ಟು ಹೊಸ ರೆಸಿಪೀಸ್ಗಳೊಂದಿಗೆ. ಅಲ್ಲಿಯವರೆಗೂ ಹೆಲ್ದಿ ಆಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಬಾಯ್.